ನೀವು ಬರೋವರೆಗೂ ನಾನು ಕಾಯ್ತಾ ಇರ್ತೀನಿ. ಆಯ್ತು. ಲಾರ್ಡ್ ವ್ಯಾಂಗ್, ಈ ಪುಸ್ತಕದಲ್ಲಿ ಆಹಾರ ಧಾನ್ಯಗಳ ಬಗ್ಗೆ, ಸಂಬಳದ ಬಗ್ಗೆ ಬರ್ತಿದೆ. ಮತ್ತೇನಾದ್ರೂ ಬರ್ತಿದ್ಯಾ? ಅವನು ಖಾಸಗಿ ಗುಂಪುಗಳನ್ನ ನಿರ್ವಹಿಸ್ತಿರೋ ಬಗ್ಗೆ ಬರ್ದಿದೆ. ನಾವು ಅದನ್ನ ಕಂಡು ಹಿಡಿಲೇಬೇಕು. ರಹಸ್ಯ ಗೂಢಚಾರಿಗಳನ್ನ ಜಾಸ್ತಿ ಮಾಡಿ ವಿಚಾರಣೆ ಮುಂದುವರಿಸಿ. ಇಲ್ಲಿ ನೋಡಿ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸಮರ ಕಲೆಯಲ್ಲಿ ತೊಡಗಿಸ್ಕೊಂಡಿರೋ ದೊಡ್ಡವ್ರನ್ನ ಭೇಟಿ ಮಾಡಿ ಅವರು ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಸಮರ ಕಲೆ ಜಗತ್ತಿನ ಮೊದಲ ಗುರು. ಯಾರು ನೀವು? ಈ ಒಂದು ಸಮಯದಲ್ಲಿ ನೀವೆಲ್ಲ ಬರಬಾರ್ದು. ದಯವಿಟ್ಟು ಇಲ್ಲಿಂದ ಹೊರಡಿ. ಹಾ, ಕೇಳಿಸ್ತಾ ನಿಮ್ಗೆ? ಯಾಕೆ ಕೇಳಿಸ್ಕೋತಿಲ್ಲ ನೀವು? ಗುರುಗಳೇ, ಹಂತಕರು ಬಂದಿದ್ದಾರೆ. ಬೇಗ ಗುರುಗಳನ್ನ ಕಾಪಾಡ್ಕೋಬೇಕು. ಇವುಗಳೆಷ್ಟು ಭಯಂಕರವಾಗಿವೆ. ಇವು ನಮ್ಮನ್ನ ಸಾಯಿಸಕ್ಕೆ ಬಂದಿದ್ದಾವೆ. ಲಾರ್ಡ್ ವ್ಯಾಂಗ್, ನಾವಿಲ್ಲಿಂದ ತಪ್ಪಿಸ್ಕೋಬೇಕು. ನಮ್ಮ ಹಳ್ಳಿಯಲ್ಲಿ 20 ಜನ ಸತ್ತಿದ್ದಾರೆ. ಕಾಪಾಡಮ್ಮ, ಕಾಪಾಡು, ಕಾಪಾಡಮ್ಮ, ನಮ್ಮನ್ನು ಕಾಪಾಡು, ಈ ಹಳ್ಳಿಯನ್ನು ಕಾಪಾಡಮ್ಮ. ಧನ್ಯವಾದ ಗುರುಗಳೇ, ಧನ್ಯವಾದ, ಧನ್ಯವಾದ ಗುರುಗಳೇ. ನಮ್ಮ ಹಳ್ಳಿ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ಕಾಪಾಡಮ್ಮ. ಯಾಕೆ ಜನಗಳೆಲ್ಲ ಗುಂಪುಕೊಂಡಿದ್ದಾರೆ? ನಿನ್ನೆ ರಾತ್ರಿ ತುಂಬಾ ಕೊಲೆಗಳಾಗಿವೆ. ಹಾಗಾಗಿ ಜನರೆಲ್ಲ ಹೆದರ್ಕೊಂಡಿದ್ದಾರೆ. ನೀರಿಂದ ರಾಕ್ಷಸ ಎದ್ದು ಬಂದಿದ್ದಾನೆ ಅಂತ ಊರು ತುಂಬಾ ಗಾಳಿ ಸುದ್ದಿ ಹಬ್ಬಿದೆ. ಈ ಸಮಾರಂಭನ ನಮ್ಮ ಅಧ್ಯಕ್ಷರು ಜನರನ್ನ ಶಾಂತಿಗೊಳಿಸೋದಿಕ್ಕೆ ಏರ್ಪಾಡು ಮಾಡಿದ್ದಾರೆ. ಅಧ್ಯಕ್ಷರ ಡೆಂಗ್ಚೇನ
ನಾನು ಜೋಜಾನ್ ನಿಮಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಎದ್ದೇಳಿ ನಾಯಕ ಶಾವೋ. ಧನ್ಯವಾದ ಗುರುಗಳೇ. ವಿಚಾರಣೆಯಲ್ಲಿ ಏನಾದರೂ ಬೆಳವಣಿಗೆ ಆಗಿದೆಯಾ? ವಿಚಾರಣೆ ಮಾಡುವಾಗ ಕೆಲವೊಂದು ಹೆಜ್ಜೆ ಗುರುತುಗಳು ಸಿಕ್ಕಿದೆ. ಅದು ಕೊಲೆ ಮಾಡಿದವ್ರದ್ದೇ ಆಗಿರಬೇಕು. ಸತ್ತೋಗಿರೋರ ದೇಹಗಳ ಮೇಲಿರೋ ಗಾಯಗಳನ್ನ ನೋಡ್ತಾ ಇದ್ರೆ ಇವ್ರ ದಾಳಿ ಒಂಥರ ವಿಚಿತ್ರವಾಗಿದೆ ಅನ್ಸುತ್ತೆ. ಎಲ್ಲರನ್ನೂ ಒಂದೇ ಏಟಿಗೆ ಸಾಯಿಸಿದ್ದಾರೆ. ಇದನ್ನ ಹೀಗೆ ಬಿಟ್ರೆ ಇನ್ನೂ ತುಂಬ ಜೀವಗಳು ಹೋಗುತ್ತೆ. ವಾಂಗ್ ಒಬ್ಬ ಒಳ್ಳೆಯ ನಾಯಕ. ಅವರನ್ನು ನಾವು ಕಳ್ಕೋಬಾರ್ದಾಗಿತ್ತು. ಗುರುಗಳೇ ಇಲ್ಲಿ ನೋಡಿ. ಇದಾ? ಇದೇನಾ ಕೊಲೆ ನಡೆದ ಜಾಗದಲ್ಲಿ ಸಿಕ್ಕಿದ ವಸ್ತು? ಹೌದು ಗುರುಗಳೇ, ಇದೇ ಸಿಕ್ಕಿದ್ದು. ಇದು ಆ ನೀರಿನ ರಾಕ್ಷಸಂದೇ ಇರಬಹುದು. ಖಂಡಿತವಾಗ್ಲೂ ಇದನ್ನು ನೀರಿನ ರಾಕ್ಷಸನೇ ಮಾಡಿರಬಹುದು. ನೋಡಿ ಡೆಂಗವ್ರೆ, ವಿಚಾರಣೆ ಪೂರ್ತಿ ಮುಗಿಯೋವರೆಗೂ ನಾವು ಯಾವುದೇ ತೀರ್ಮಾನ ತಗೊಳಕ್ಕಾಗಲ್ಲ. ನೀವು ಸರಿಯಾಗಿ ಹೇಳಿದ್ರಿ ಬಾವ್. ನಿಜವಾಗ್ಲೂ ಆ ರೀತಿ ರಾಕ್ಷಸ ಇರೋದಾದ್ರೆ ಒಬ್ಬ ಅಧಿಕಾರಿಯಾಗಿ ಅದನ್ನು ಸಾಯಿಸೋದಕ್ಕೆ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದೀನಿ. ಗಾಂಗ್ ಸನ್ಸೆ, ಇದ್ರ ಬಗ್ಗೆ ನಿನಗೇನನ್ಸುತ್ತೆ? ನನ್ನ ಅಭಿಪ್ರಾಯದ ಪ್ರಕಾರ ಸಿಕ್ಕಿರೋಂಥ ವಸ್ತು ರಾಕ್ಷಸನಿಗೆ ಸೇರಿದ್ದು. ಆದ್ರೆ ಅದು ಕೇವಲ ನೀರಿನ ರಾಕ್ಷಸವಲ್ಲ, ಯಾರೊಬ್ಬ ಬುದ್ಧಿವಂತ ತನ್ನ ಬುದ್ಧಿನ ಉಪಯೋಗಿಸಿ ಮಾಡಿರೋಂಥ ಯಂತ್ರ ರಾಕ್ಷಸ. ಯಂತ್ರ ರಾಕ್ಷಸನ? ಖಂಡಿತ. ಈ ರೀತಿ ರಾಕ್ಷಸರುಗಳನ್ನ ಮಾಡೋರು ನಮ್ಮ ಊರಲ್ಲಿ ತುಂಬಾ ಜನಗಳಿದ್ದಾರೆ. ಅವರು ತುಂಬಾ ಬುದ್ಧಿವಂತ ಜೀವಿಗಳು. ಒಬ್ಬಂಟಿಯಾಗಿ ಈ ರೀತಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾರೆ. ಮರ ಮತ್ತೆ ಕಲ್ಗಳನ್ನ ನಡೆಯೋ ಹಾಗೆ ಮಾಡ್ತಾರೆ. ಏನೇ ಆದ್ರೂ ಕೂಡ ಈ ರೀತಿ ವಿದ್ಯೆ ಇವತ್ತಿನ ದಿನ ಇದೆಯಾ ಅಂತ ಕೇಳಿದ್ರೆ ನಾನು ಖಂಡಿತವಾಗಿ ಇಲ್ಲ ಅಂತ ಹೇಳ್ತೀನಿ. ಆದ್ರೆ ಮತ್ತೊಮ್ಮೆ ಪ್ರಪಂಚಕ್ಕೆ ಈ ವಿದ್ಯೆ ಬಂದ್ರೆ ತುಂಬಾನೇ ದೊಡ್ಡ ಸಮಸ್ಯೆ ಆಗೋದು ಖಚಿತ. ಸೇನಾಧಿಪತಿಗಳೇ, ಗುರುಗಳೇ, ಆದಷ್ಟು ಬೇಗ ಬಿಯಾಂಜಿಂಗ್ ನಗರದಲ್ಲೆಲ್ಲ ವಿಚಾರಿಸಿ ಆ ರಾಕ್ಷಸ ಯಾರು ಅಂತ ಕಂಡುಹಿಡಿರಿ. ಇದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾಗ್ಬೇಕು. ಸರಿ. ನಿಲ್ಲೋ. ನನ್ನ ಬುದ್ಧಿವಂತ ಡೆಂಗ್ಲು ಲಾಂಗ್ ಈ ರೀತಿಯ ವಿದ್ಯೆಗಳನ್ನ ಕಲಿಸ್ಕೊಡೋ ಶಾಲೆಗಳ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾನೆ. ಅವ್ನು ನಿಮ್ಮ ಜೊತೆಗಿದ್ರೆ ನಿಮಗೆ ಸಹಾಯ ಆಗುತ್ತೆ ಅನ್ಕೋತೀನಿ. ನಿಜವಾದ ಅಪರಾಧಿಗಳನ್ನ ಇವನು ಆದಷ್ಟು ಬೇಗ ಕಂಡುಹಿಡಿತಾನೆ. ನೀವು ಹೇಳೋದನ್ನ ನೋಡ್ತಾ ಇದ್ರೆ ನಗರದಲ್ಲಿ ಒಬ್ಬರೇ ಇರೋದು. ಅವ್ರ ಹೆಸರು ಚೆಂಗ್ ಲೋಬನ್. ಅವ್ರ ಸರಿಸಮ ಯಾರೂ ಇಲ್ಲ. ಅವ್ರು ಯಾವಾಗ ಏನ್ ಮಾಡ್ತಾರಂತ ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಅವ್ರ ಮುಖನ ಇದುವರೆಗೂ ಯಾರೂ ನೋಡಿಲ್ಲ. ಆದ್ರೆ ಒಂದು ವಿಷಯ ಮಾತ್ರ ನಿಜ, ಅವ್ರು ಕಂಡಿಡಿಯೋ ಯಂತ್ರಗಳು ತುಂಬಾನೇ ಅದ್ಭುತವಾಗಿರುತ್ತೆ. 20 ರೂಪಾಯಿಗೆ 4. ನಾನು ಹೇಳೋದನ್ನ ಕೇಳಿಸ್ಕೊಂಡು ತುಂಬಾ ಬೆದ್ರೋಗಿದ್ಯಾ ಅನ್ಸುತ್ತೆ. ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ. ನಾನು ಹೇಳೋದು ಕೇಳಿಸ್ಕೊಳ್ಳಿ. ಅವ್ರು ಸಿಕ್ಕಿದ್ರೆ ನಿಮ್ಗೆಲ್ಲ ಉತ್ತರ ಸಿಗುತ್ತೆ. ಬಂದಿದೆ ನೋಡಿ. ಈಗ ಅವನೆಲ್ಲಿದ್ದಾನೆ? ನೀನು ಹೇಳ್ತಿರೋದು ಸರಿ ಇದೆಯಾ? ಕ್ವಾನ್ ಕೂನ್ ಅರಮನೆ ಇದೆನಾ? ಯಾಕೆ ಅರಮನೆ ತರ ಇಲ್ವಾ? ಏ ಚಿಕ್ಕ ಹುಡುಗ, ಇಲ್ಬಾ. ನೀ ತಟ್ಟೆನ ಊಟದ ಅಂಗಡಿ ಹತ್ರ ತಗೊಂಬಾ. ಹೋಗೋ ಸಹೋದರ, ಹೋಗೋಣವೇ? ಭಯ ಪಡಬೇಡ, ಇವು ಗೊಂಬೆಗಳಷ್ಟೇ. ಅಯ್ಯೋ ದೇವ್ರೆ, ಏನಿದು ಇಷ್ಟು ದೊಡ್ಡ ಕೊಠಡಿ? ಇದೊಂದು ವಿಶೇಷವಾದ ಕೋಣೆ. ನಾನು ಕೇಳ್ದೆ ಯಾರು ಒಳಗಡೆ ಬರಬಾರ್ದು.
ನನಗಿರೋ ಪ್ರತಿಭೆನ ಇಟ್ಕೊಂಡು ನಾನು ದೋಣಿನ ಆಕಾಶದಲ್ಲಿ ಬೇಕಾದ್ರೂ ಹಾರಿಸಬಲ್ಲೆ. ಪ್ರಪಂಚನೇ ಆದ್ರೂ ಹೋಗುತ್ತೆ, ಆ ದೇವರನ್ನು ಮೀರಿಸಬಲ್ಲೆ. ಕಿಯಾಂಕಿ ಮರಮನೆಯಲ್ಲೇ ಸಾವೇ ಇಲ್ಲದ ರಾಜ ನಾನು. ಯಾಕೆ ಬಂದಿದ್ದೀರಾ ಇಲ್ಲಿ? ಆಕಾಶದಲ್ಲಿ ಹಾರೋದಿಕ್ಕ, ಇಲ್ಲ ಕಲ್ಲನ್ನ ಗಾಳಿಯಲ್ಲಿ ಪುಡಿ ಪುಡಿ ಮಾಡೋದಿಕ್ಕ? ನಾವೊಂದು ವಿಚಾರಣೆ ಮಾಡೋಕೆ ಶೆಂಗ್ಲು ಬ್ಯಾನಿಂದ ಬಂದಿದ್ದೀವಿ. ಸರಿಯಾಗಿ ಹೇಳ್ದೆ. ಹಿಂದೆ ಇರೋ ಕೊಠಡಿಲಿ ನನ್ನ ಗಂಡ ವಿಶ್ರಾಂತಿ ತಗೋತಿದ್ದಾನೆ. ನೀವಿಬ್ರು ಬಂದಿದ್ದೀರಾ ಅಂತ ಹೇಳಿ ನಾನು ಹೋಗಿ ಅವನನ್ನು ಕರ್ಕೊಂಡು ಬರ್ತೀನಿ. ಏನಿದು? ನೋಡೋಕೆ ತುಂಬಾ ವಿಚಿತ್ರವಾಗಿದೆ. ಇದರಲ್ಲಿ ಹೊರಕೊಡೋದು ತುಂಬಾ ಆರಾಮಾಗಿದೆ. ಯಾರದು? ಈಸೆ ಎರಡು. ಯಾರ್ ನೀನು? ಯಾಕೆ ಈ ತರ ಮಾಡ್ತಾ ಇದೆಯಾ ಅಂತ ಹೇಳು. ಯಾರ್ ನೀನು? ಬಾಯ್ ಬಿಡು. ಈಸೆ ಮೂರು. ಸೇನಾಧಿಪತಿಗಳೇ, ನೀವು ನನ್ನ ಪ್ರತಿಭೆನ ಕಡಿಮೆ ಅಂತ ತಿಳ್ಕೊಂಡಿದ್ದೀರಾ. ನಿನ್ ಕತೆ ಮುಗ್ಸಕ್ಕೆ 3 ತಂತ್ರಗಳೇ ಸಾಕು. ಹೇಗಿತ್ತು ನನ್ನ ಆಟ? ನನ್ನ ಮುಂದೆ ಎಷ್ಟು ದೊಡ್ಡ ಸೇನಾಧಿಪತಿ ಆದ್ರೂ ತಲೆ ತಗ್ಗಿಸ್ಲೇಬೇಕು. ನೀನೊಬ್ಬ ಸಾಧಾರಣ ಮನುಷ್ಯ, ದೆವ್ವಗಳ ಹಾಗೆ ನಟನೆ ಮಾಡ್ತೀಯಾ? ಯಾರ ಹತ್ರ ಬೇಕಾದ್ರೂ ತಪ್ಪಿಸ್ಕೋಬಹುದು, ಆದ್ರೆ ನನ್ನ ಹತ್ರ ಅಲ್ಲ. ನೀನು ಹುಡುಗಿನ? ಹಾಗನ್ನಿಸ್ತಿದ್ಯಾ ನಿನಗೆ? ಯಾಕೆ ಹೇಗೆ ಮಾಡ್ತಿದ್ಯಾ? ಯಾಕೆ ನನ್ನ ಮೇಲೆ ದಾಳಿ ಮಾಡಿದೆ? ಕ್ವಿನ್ ಪ್ಯಾಲೇಸ್ಗೆ ನಿನ್ ಸಬ್ರಿ ಜೊತೆ ನನ್ನ ಹುಡ್ಕೋಕ್ ಬಂದೆ ಅಲ್ಲ? ನನ್ನ ಹುಡ್ಕೊಂಡೆ ಅಲ್ವಾ ಬಂದಿದ್ದು? ನಿನ್ನ ಹುಡ್ಕೊಂಡ? ಹಾಗಾದ್ರೆ ನೀವೇ ಶೆಂಗ್ಲು ಬನ್ನ. ಗೊತ್ತಾಗದೆ ಹಾಗೆ ಮಾಡಿದೆ, ದಯವಿಟ್ಟು ಕ್ಷಮಿಸಿ. ಕ್ಷಮೆ ಬೇಕಿಲ್ಲ. ನಿನ್ ಬಗ್ಗೆ ಯೋಚಿಸಿ ಏನೂ ಆಗ್ಬೇಕಾಗಿಲ್ಲ. ದಯವಿಟ್ಟು ನಿಲ್ಲಿ. ನೀವು ಹೆಣ್ಣಾಗಿದ್ರು ನಿಮ್ಮಿಂದ ನನಗೆ ಸಹಾಯ ಬೇಕು.
ರಾಜರ ಅಡಿಯಾಳನ್ನ ನಾನು ನಂಬೋದಿಲ್ಲ. ಜನರ ಹೊಟ್ಟೆ ಮೇಲೆ ಹೊಡೆದು ನಿಮ್ ಹೊಟ್ಟೆ ತುಂಬಿಸ್ಕೋತೀರಾ? ಓ, ಸಹಾಯ ಬೇಕಾ? ನನಗಿಂತ ಜಾಸ್ತಿ ಹಾರೋಗ್ ಬರುತ್ತೆ. ನಾವ್ಯಾರು ಅಂತ ಒಬ್ರಿಗೊಬ್ರು ಗೊತ್ತೇ ಇಲ್ಲ ಅಂದ್ಮೇಲೆ ಹೇಗ್ ನಿರ್ಧಾರ ಮಾಡ್ತೀರಾ? ಏನಂದ್ರೆ ನಿನ್ ಹಾಗೆ ತುಂಬಾ ಜನನ್ನ ನೋಡಿದ್ದೀನಿ. ನೀವು ನನ್ನ ನಂಬೋದ್ ಬೇಕಾಗಿಲ್ಲ. ಲಾರ್ಡ್ ಬಾವ್ ಅವರು ನಂಬ್ತೀರಾ ತಾನೆ? ಗುರು ಬೋ ಅವ್ರ? ಕಿಂಗ್ ಫಿಂಗ್ ರಾಜ್ಯದ ಬೋ ಅವ್ರ? ಅವರೇನೆ. ಹಾಗಾದ್ರೆ ನೀನ್ ಯಾರು? ನಾನು ಅವರ ರಾಜ್ಯದಲ್ಲಿ ಸೇನಾಧಿಪತಿಯಾಗಿದ್ದೀನಿ. ಝ್ಯಾನ್ಝೋ. ಶೆಂಗ್ಲುಬಾನ್ನ ನಾನು ಈ ತರ ಅನ್ಕೊಂಡೇ ಇರ್ಲಿಲ್ಲ, ಅದು ಒಂದು ಹುಡುಗಿಯಾಗಿ. ನೀನು ಆಶ್ಚರ್ಯ ಪಡೋಂತ ಇನ್ನೊಂದು ವಿಷಯ ಹೇಳ. ನಾನ್ ಶೆಂಗ್ಲುಬಾನ್ ಅಲ್ಲ, ಅವ್ರ ತರ ಆಗ್ಬೇಕು ಅಂತ ಆಸೆ ಇದೆ. ನನ್ ನಿಜವಾದ ಹೆಸರು ಗಾಂಗ್ಯಲಿಂಗ್. ಹೆಸರಿಡ್ದು ಕರಿಬೇಡಿ. ಇವಳ ನಿಜವಾದ ಹೆಸರು ಗಾಂಗ್ಲೋಸ್. ನಾನು ಹೇಳಿ ಸರಿ ತಾನೆ? ಸಮರ ಕಲೆಗಳನ್ನು ಹೇಳ್ಕೊಡುವ 6ನೇ ತಲೆಮಾರಿನ ಗುರುಗಳು. ಡುಮ್ಮು ತಾತ ನೀವ್ಯಾರು ಅಂತ ತಿಳ್ಕೊಬೋದಾ? ಏನ್ ಮಾತಾಡ್ತಿದ್ಯಾ? ಕೋಪ ಮಾಡ್ಕೋಬೇಡ. ಹಾ, ನಿನ್ ಕೋಪ ನೋಡಿ ಹೆದರ್ಕೊಂಡ್ಬಿಟ್ಟೆ. ಎಷ್ಟು ಧೈರ್ಯ ನಿನ್ಗೆ? ಕ್ವಿನ್ ಅರಮನೆಯಲ್ಲಿ ಪಳಗಿರೋ ನಿನ್ಗೆ ಸರಿಯಾದ ವಿದ್ಯೆಗಳನ್ನ ಕಲ್ಸ್ಕೊಡ್ಬೇಕು. ಬಾಯಿ ಮುಚ್ಚು, ನಿನ್ ಜೊತೆ ಜಗಳ ಆಡೋಕೆ ಸಮಯ ಇಲ್ಲ. ಇದೇನೆ ಕಳೆದೋಗಿರೋಂಥ ರಹಸ್ಯ. ಕಳ್ದೋಗಿರೋ ರಹಸ್ಯನ? ಈ ಒಂದು ಪುಸ್ತಕದಲ್ಲಿ ಗುರುಗಳ ಬಗ್ಗೆ ಏನು ಬರ್ದಿಲ್ಲ, ಆದ್ರೆ ಇತಿಹಾಸದ ಪ್ರಕಾರ ಇದನ್ನ ಬರ್ದಿರೋದು ಲೂಬಿನ್. ಮೊದಲ ಅಧ್ಯಾಯ ತತ್ವಗಳ ಬಗ್ಗೆ, ಮುಂದಿನ ಭಾಗ ವೈದ್ಯಕೀಯ ತಂತ್ರಗಳ ಬಗ್ಗೆ. ಈ ಒಂದು ವಿಷಯದ ಬಗ್ಗೆ ನನಗೆ ಸಾಕಷ್ಟು ಗೊತ್ತಿದೆ, ಆದ್ರೆ ಇತಿಹಾಸದ ಪ್ರಕಾರ ಮತ್ತೊಂದು ರಹಸ್ಯ ಪುಸ್ತಕವಿದೆ. ಅದನ್ನ ಓದಿದ್ರೆ ಮಾತ್ರ ಯಂತ್ರ ರಾಕ್ಷಸ ಹೇಗ್ ತಯಾರಿಸಬಹುದು ಅಂತ ಗೊತ್ತಾಗುತ್ತೆ. ಸಾವಿರಾರು ವರ್ಷಗಳಿಂದ ಅದ್ಯಾರ ಕಣ್ಣಿಗೂ ಕೂಡ ಕಾಣ್ತಾ ಇರ್ಲಿಲ್ಲ. ಇದನ್ನ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ನಾವ್ ಯಾವತ್ತೂ ಮರೆಯೋದಿಲ್ಲ. ಗಾನ್ಸನ್ಸೆ ಮತ್ತೆ ಹೊಟ್ ಬಂದಿದ್ದಾರೆ ಅಂತ ಹೇಳ್ತಿದ್ದೀರಾ ಅಲ್ವಾ? ಕೈಫಂಗ್ ಕಡೆಯವರೆಲ್ಲ ಬುದ್ಧಿ ಇರೋರು. ಈ ತರ ಎಲ್ಲ ಹೇಗೆ ಯೋಚಿಸ್ತೀರಾ ನೀವು? ನಮ್ ನಾಡಲ್ಲಿ ಏನ್ ನಡೀತಿದೆ ಗೊತ್ತಿಲ್ವಾ? ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ರಸವಿದ್ಯೆ ತಜ್ಞೇನೆ. ರಹಸ್ಯ ಅಂತ ಯಾರ ಹತ್ರನೂ ಹೇಳಿರ್ಲಿಲ್ಲ. ಪೂರ್ವಜರು ನದಿಗಳು ಮತ್ತು ಸರೋವರಗಳಿಗೆ ನಿವೃತ್ತರಾಗಲು ಒತ್ತಾಯಿಸದಿದ್ದರೆ ಖಂಡಿತ ಇದರಲ್ಲಿ ನಮ್ಗೆ ಸಹಾಯ ಮಾಡ್ತಾರೆ. ನೀವು ಹೇಳ್ತಿರೋದೆಲ್ಲ ಗಮನಿಸಿ ನೋಡೋದಾದ್ರೆ ಇದೊಂದು ಯಂತ್ರ ರಾಕ್ಷಸ. ಸರಿ ನೋಡಿ, ಈ ರಾಕ್ಷಸಂಗೆ ಹಾರೋದು ಹಾಗೆ ಬೇರೆಯವ್ರ ದೇಹದಲ್ಲಿ ಸೇರ್ಕೊಳ್ಳೋ ಶಕ್ತಿ ಎರಡೂ ಇದೆ. ಇದ್ರಲ್ಲಿ ಬರ್ತಿರೋದನ್ನ ನೋಡ್ತಾ ಇದ್ರೆ ಆಮೆ ಹಾಗೆ, ಕರಡಿ ಹಾಗೆ, ಡ್ರ್ಯಾಗನ್ ಹಾಗೆ ಇರುತ್ತೆ. ತುಂಬಾ ದೊಡ್ಡದಾಗಿ ತಾಮ್ರ ಹಾಗೆ ಮರದ ಮೂಳೆಗಳಿರುತ್ತೆ. ನನಗನ್ಸೋ ಹಾಗೆ ಈ ರಾಕ್ಷಸನ ಹೆಸರು ಝೋನ್ ವು ಇರ್ಬೋದು. ಇದನ್ನ ಸೃಷ್ಟಿ ಮಾಡೋಕೆ ತುಂಬಾ ಜನ ಕೆಲಸಗಾರರು ಹಾಗೆ ಸಮಯ ಬೇಕಾಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಮುಖ್ಯವಾದ ವಸ್ತು ಬೇಕು. ಅದು ಎಲ್ಲಿಂದ ಸಿಕ್ಕಿರ್ಬೋದು? ಯಾವ ಯಂತ್ರ ಅದು? ಝುಆನ್ ಕಬ್ಬಿಣದ ಯಂತ್ರ. ಈ ರಾಕ್ಷಸ ಕ್ಲಿಷ್ಟಕರವಾಗಿ ಸೃಷ್ಟಿಯಾಗಿದ್ದಾನೆ. ಝುಆನ್ ಕಬ್ಬಿಣದ ಯಂತ್ರ ಮಾತ್ರ ಇದನ್ನ ಸಂಭಾಳಿಸೋದಕ್ಕಾಗೋದು. ಅದು ಸಿಗದೆ ಇದ್ದದಕ್ಕಾಗೇನೆ 100 ವರ್ಷದವರೆಗೂ ಈ ರಾಕ್ಷಸನ ಯಾರು ಸೃಷ್ಟಿ ಮಾಡಕ್ಕಾಗಿಲ್ಲ. ಇವಳು ಹೇಳೋದನ್ನ ಕೇಳ್ತಿದ್ರೆ ಅದು ತುಂಬಾ ಅಪಾಯ ಅನ್ಸುತ್ತೆ. ಇಷ್ಟು ಕಷ್ಟಪಟ್ಟು ಅನ್ವೇಷಣೆ ಮಾಡಿರೋದ್ರ ಹಿಂದೆ ಏನೋ ಒಂದು ಮುಖ್ಯವಾದ ಕಾರಣ ಇರುತ್ತೆ. ಇಲ್ಲಿ ನೋಡಿ, ನಿಮಗೆ ಆ ಕಬ್ಬಿಣದ ವಸ್ತು ಎಲ್ಲಿ ಸಿಗುತ್ತೆ ಅಂತ ಗೊತ್ತಾ? ನನ್ನಿಂದ ಸಾಧ್ಯ ಆಗದೆ ಇರೋದು ಯಾವುದೂ ಇಲ್ಲ. ಇದನ್ನೆಲ್ಲ ಮಾಡ್ಕೊಡ್ಬೇಕು ಅಂದ್ರೆ 2 ನಿಬಂಧನೆಗಳಿದೆ. ಹೇಳಿ, ಅದೇನು ಅಂತ. ಮೊದಲನೇದು, ನೀವ್ ನನ್ಗೆ 2 ಪಟ್ಟು ಸಂಬಳ ಕೊಡ್ಬೇಕು. ಅದನ್ನಿಟ್ಕೊಂಡು ಕ್ವಿನ್ ಅರಮನೆನ ಕಟ್ತೀನಿ. 2ನೇದು, ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ರನ್ನ ಹುಡ್ಕೊಡ್ಬೇಕು. ಒಬ್ಬರನ್ನ? ಸಮಯ ಬಂದಾಗ ಹೇಳ್ತೀನಿ. ಈಗ್ಲೇ ಈ ಹುಡುಗಿನ ನಮ್ಮ ಅನ್ವೇಷಣಾ ತಂಡದ ಜೊತೆ ಸೇರ್ಸ್ಕೊಳ್ಳಿ. ಆ ಅಪರಾಧಿ ಕಂಡಿಡಿಯಕ್ಕೆ ಇವಳಿಂದ ನಮ್ಗೆ ಸಹಾಯ ಆಗತ್ತೆ. ಸರಿಯಾಗಿ ಹೇಳಿದ್ರಿ. ಶುರು ಮಾಡೋಣ ಸೇನಾಧಿಪತಿ. ಡಿಂಗ್ ಅವರು ಸೋದರಳಿಯನ್ನ ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅವ್ರು ನಿಮ್ ಜೊತೆಗೆ ಬಂದಿದಾರಾ? ಕಬಡ್ಡಿ 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 ಕಬಡ್ಡಿ. ನಮಸ್ಕಾರ ಗುರುಗಳೇ. ನಿಮಗೊಂದು ವಿಷಯ ಹೇಳೋದಕ್ ಬಂದಿದ್ದೀನಿ. ನಮ್ಮ ಒಂದು ವಿಷಯ ಕೈಫೆಂಗ್ ಅವ್ರ ಹತ್ರ ಹೋಗಿದೆ. ಅವ್ರಿಗೆ ಸಹಾಯ ಮಾಡೋದು ಶೇಂಗ್ ಲೂಬನ್ ಅವರು. ನಮ್ಮ ಗುರುಗಳ ಅನುಮತಿ ಇಲ್ಲ ಅಂದ್ರೆ ರಾಕ್ಷಸನ ಹೊರಗಡೆ ಬಿಡ್ಬೇಡ ಅಂತ ಹೇಳಿದ್ದಾರೆ. ನಾನು ಹೇಳ್ಬೇಕಾಗಿದ್ದ ವಿಷಯ ಇದೇನೆ. ನಾನು ಬರ್ತೀನಿ ಗುರುಗಳೇ.
ಒಳ್ಳೆ ಕೆಲಸ ಆಯ್ತು ಬಂದು. ಗೆಳೆಯ, ಎಲ್ಲೋಗ್ತಿದೀವಿ ನಾವು ಇವಳ ಜೊತೆ? ಕೆಲವೊಂದು ವಿಷಯಗಳನ್ನ ಕಂಡುಹಿಡಿಯೋಕೆ. ಕಂಡುಹಿಡಿಯೋದಕ್ಕ? ನೀವಿಬ್ರು ಬಾಯಿ ಮುಚ್ಕೊಂಡು ಬರ್ತೀರಾ? ಸರಿ, ಈ ಹುಡುಗಿ ಯಾರು? ನಾನೇ ಶಿಂಗ್ಲು ಬನ್ಶು. ಯಾರ ಹತ್ರನೂ ಹೇಳ್ಬೇಡಿ. ನಿನಗಿವಾಗ ಅರ್ಥ ಆಗತ್ತೆ. ನೀನ ಹಂದಿ ಹತ್ರ ಸಿಕ್ಕಾಕೊಂಡಾಗ ನಾನೇ ಬಂದು ನಿನ್ನ ಕಾಪಾಡಿದ್ದು. ನನಗಿವಾಗ ಗೊತ್ತಾಯ್ತು. ನೀವಿಲ್ಲ ಅಂದಿದ್ರೆ ನಾವು ಆಚೆ ಬರೋಕೆ ಆಗ್ತಾ ಇರಲಿಲ್ಲ. ತುಂಬಾ ಧನ್ಯವಾದಗಳು ನಿಮ್ಗೆ. ಇದೆಲ್ಲ ಸರ್ವೇ ಸಾಧಾರಣ. ಏ ಹುಡುಗಿ, ಹೇಳೋ, ನಾವು ಸರಿಯಾದ ದಾರಿಲೇ ಹೋಗ್ತಿದ್ದೀವಾ? ಈ ಸ್ಥಳದ ಬಗ್ಗೆ ನಿಮಗ್ ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ. ಒಂದು ರಹಸ್ಯ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅರಮನೆ ಕೆಳಗಡೆ ಒಂದು ಪ್ರಪಂಚನೇ ಇದೆ. ಇದನ್ನೆಲ್ಲೋ ಕೇಳಿಲ್ಲ. ಅದು ಸರಿ, ದೊಡ್ಡವ್ರ ಜೊತೆ ಸೇರಿದ್ರೆ ಇದೆಲ್ಲ ಗೊತ್ತಾಗತ್ತೆ. ಇಂಥವ್ರ ಜೊತೆ ಸೇರ್ಕೊಂಡ್ರೆ ಬಾ ನನ್ ಜೊತೆ. ಪರವಾಗಿಲ್ವೇ, ಕೆಲ್ಸನ ಸರಿಯಾಗಿ ಮಾಡ್ತಾ ಇದ್ದೀರಾ. ಈಗ ವಿಶ್ರಾಂತಿ ತಗೊಳ್ಳಿ. ಇಲ್ಲಿರೋ ಯಾರಿಗೂ ಕಿವಿ ಕೇಳಿಸಲ್ಲ. ಕೆಲವೊಬ್ರಿಗೆ ಮಾತು ಬರಲ್ಲ. ಮೋಸ ತುಂಬಿರೋ ಸಂತೆ, ಹೇಳೋಕೆ ನಾಚಿಕೆ ಆಗತ್ತೆ. ನಾನು ಹೇಳೋ ರಹಸ್ಯಗಳನ್ನ ಯಾರ ಹತ್ರನೂ ಹೇಳ್ಬೇಡಿ. ನನಗೆ ಗಾಳಿ ಸುದ್ದಿ ಬಂದಿದ್ದು, ಇವರೆಲ್ಲ ಮಾರಕ್ಕಾಗದೇ ಇರೋ ಚಿಕ್ಕ ಮಕ್ಕಳನ್ನ ಅಪಹರಿಸ್ಕೊಂಡು ಬರ್ತಾರೆ. ಇವರೆಲ್ಲ ವ್ಯಾಪಾರಿಗಳಿಗೆ ಅಡಿಯಾಳಾಗಿರ್ತಾರೆ. ಪಾಪ. ತಗೋ ಹೋಗು. ಸರ್ಕ ಕೊಡೆ. ಏನ್ ಮಾಡ್ತಾ ಇದೀಯ ನೀನು? ಸುಮ್ಮನೆ ನಿಂತಿದ್ಯಲ್ಲ. ಬೇಗ ಕೆಲಸ ಮಾಡೋ. ಈ ಜಾಗನ ನೋಡೋದಕ್ಕೆ ತುಂಬಾ ಭಯಂಕರವಾಗಿದೆಯಲ್ವಾ? ಕೈಫೆಂಗ್ ರಾಜ್ಯದಲ್ಲಿ ಬರುವಂತಹ ಒಂದು ನಿಗೂಢವಾದ ಅಪಾಯ ಜಾಗ ಇದು. ಹಿಂದಿನ ಫೂಯಿನ್ ಅವರೇ ಇದಕ್ಕೆ ಕಾರಣ. ಏನ್ ಮಾಡ್ತಾ ಇದೀಯ ನೀನು? ಸುಮ್ಮನೆ ನಿಂತಿದ್ಯಲ್ಲ. ಬನ್ನಿ, ಹಾಗಾದ್ರೆ ನೀವು ಅಪೇಕ್ಷೆ ಪಡೆದೇ ಇರೋ ವಿಷಯಗಳನ್ನ ತಿಳ್ಕೊಳ್ಳುವಂತೆ. 100 ವರ್ಷಗಳ ಹಿಂದೆ ಬಿಯಾಜಿಂಗ್ 100 ರಾಜ್ಯಗಳಿಗೆ ರಾಜಧಾನಿ ಆಗಿತ್ತು. ಹೇಳ್ಬೇಕು ಅಂದ್ರೆ ಈಗಲೂ ಆಗಿದೆ. 10 ವರ್ಷಕ್ಕೊಂದ್ಸಲ ಹಳದಿ ನದಿ ಉಕ್ಕಿ ಹರಿಯುತ್ತೆ. ಅದ್ರ ಹಿಂದೆ ಯಾವ ಜಗತ್ತು ಬಚ್ಚಿಟ್ಕೊಂಡಿದೆ ಅಂತ ಗೊತ್ತಿಲ್ಲ. ನನ್ ಮಗುನ ಕಾಪಾಡಿ, ನನ್ ಮಗುನ ಕಾಪಾಡಿ, ನನ್ ಮಗುನ ಕಾಪಾಡಿ, ದಯವಿಟ್ಟು ನನ್ ಮಗುನ ಕಾಪಾಡಿ. ಇದು ಕೇಫಿಂಗ್ ರಾಜನ ತಪ್ಪಲ್ಲ. ಇಂಥ ಒಂದು ಸಂತೆ ಇರೋದು ಕೇಫಿಂಗ್ ರಾಜನ್ಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಹೇಳ್ತಿಲ್ಲ, ನಿನಗೆ ತುಂಬಾ ವಿಷಯಗಳು ಗೊತ್ತಿದೆ. ಹೇಳ್ಬೇಕು ಅಂದ್ರೆ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ನೀವು ನನ್ನ ಹಾಗೆ ದೊಡ್ಡ ಅಧಿಕಾರಿ ಆದ್ರೆ ನೀವು ಇದೆಲ್ಲ ತಿಳ್ಕೊಳ್ಳೋ ಅವಕಾಶ ಇದೆ. ನಾನು ನದಿಗಳು ಹಾಗೆ ಸರೋವರಗಳ ಬಗ್ಗೆ ಅಷ್ಟು ಗಮನ ಕೊಡೋದಿಲ್ಲ. ನೀನ್ ಇಷ್ಟೆಲ್ಲ ಹೇಳ್ತಿದ್ಯಾ ಅಂದ್ಮೇಲೆ ಇದೆಲ್ಲ ಸತ್ಯ ತಾನೆ? ಗೆಲುವು. ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. ಒಳಗೆ ಹೊರಗೆ ಬೇಗ ಆಡೋ. ಅಯ್ಯೋ, ಸಲ ಹೋಯ್ತು. ಇನ್ನೊಂದು ಆಟ ಹಾಕು. ಇನ್ನೊಂದಾಟ. ಕಾಪಾಡಿ, ತಾತನ ನನ್ನ ಕಾಪಾಡಿ, ಕಾಪಾಡಿ. ನಾವು ಹೋಗೋಣ ಬನ್ನಿ. ಏ ರಾಜ, ಕೇಳು ರಾಜ, ಬಿಸಿನ ಕಮ್ಮಿ ಮಾಡ್ತೀನಿ. ಬಾ ಬಾ ಬಾ, ಖುಷಿ ಪಡಿಸ್ತೀನಿ. ಬಾ. ಗೆಳೆಯ, ಸ್ವಲ್ಪ ಬಿಸಿನ ಕಮ್ಮಿ ಮಾಡ್ಬಿಟ್ಟು ಬರ್ಲಾ? ಇದು ತುಂಬಾ ಅಪಾಯವಾದ ಜಾಗ ಅನಿಸ್ತಿದೆ. ನೀನೊಬ್ನೇ ಹೋಗೋದು ಒಳ್ಳೇದಲ್ಲ. ಬರ್ತೀನಪ್ಪ, ಬೇಗ ಬರ್ತೀನಿ. ಇಲ್ಲೇ ಇರು. ಏನಿದ್ರು ನಾಳೆ ಮಾತಾಡೋಣ.
ಆಯ್ತಾಯ್ತು. ಇಲ್ಲಪ್ಪ ಮರೆಯಲ್ಲ, ಬರ್ತೀನಿ. ಸಂಜೆ ಅಂಗಡಿ. ಸರಿ, ಹೋಗಿ ಏನಿದೆ ನೋಡೋಣ ಬಾ. ಹಳೆ ಕಾಲದ ವಸ್ತುಗಳೆಲ್ಲ ಇಲ್ಲಿ ಸಿಗುತ್ತೆ. ನೀವ್ ಏನ್ ಹುಡ್ಕೋ ಬಂದಿದ್ರಿ ಅಂತ ನನಗೆ ಹೇಳಿದ್ರೆ ಆ ಒಂದು ವಸ್ತುನ ನಾನು ನಿಮ್ಗೆ ಎತ್ಕೊಡೋದಕ್ಕೆ ಸುಲಭವಾಗುತ್ತೆ. ಅವ್ರು ಏನ್ ಹೇಳಿದ್ರು ಅಂತ ಅರ್ಥ ಆಯ್ತಾ? ಅಪರೂಪದ ವಸ್ತುಗಳನ್ನ ಮಾರೋ ವ್ಯಾಪಾರಿ, ಪಾರಂಪರಿಕ ವ್ಯಾಪಾರ. ನಾನ್ ಹೇಳಿದ್ದು ಸರಿನಾ? ಹೌದು, ಖಂಡಿತ. ಎಲ್ಲಿಂದ ಬಂದಿದಿರಿ? ಪಶ್ಚಿಮದಿಂದ. ಪೂರ್ವದಿಂದ ಬೆಳಗ್ ಬರುತ್ತೆ, ಬೆಂಕಿ ಸುಡಲ್ಲ, ನೀರು ಆಚೆ ಹೋಗಲ್ಲ. ಅರ್ಥ ಆಗ್ತಿದ್ಯಾ? ನಾನು ಹೇಳ್ತಿರೋದೇನು ಅಂತ ಅರ್ಥ ಆಯ್ತಾ ನಿಮ್ಗೆ? ಹುಡುಗಿಗೆ ಏನ್ ಬೇಕಿದೆ ಅಂತ? ನೀನ್ ಹುಡುಕ್ತಿರೋದು ತುಂಬಾನೇ ಅಪರೂಪದ ವಸ್ತು. ನಿನ್ ಹತ್ರ ಒಂದು ವಿಷಯ ಹೇಳ್ತೀನಿ. ನಿನ್ ಹತ್ರ ಸಮಯ ಇರೋದು ಬಹಳನೇ ಕಡಿಮೆ, ಆದ್ರೆ ನನ್ನ ಹತ್ರ ಇರೋದು ಕೇವಲ 2 ಮಾತ್ರ. ಇವಾಗ ತೋರಿಸ್ತೀನಿ ನೋಡಿ. ಹಿಂದಿನ ತಿಂಗಳು ನಾನು ಇದನ್ನ 7 ಮಾರಾಟ ಮಾಡಿದ್ದೀನಿ. ಇವಾಗ ಇದು ಕಬ್ಬಿಣದ ವಸ್ತು ಹೇಗೋ ನಿಮ್ಮ ಕೈಗೆ ಸೇರಲಿದೆ. ಇದು ಬೆಲೆ ಬಾಳೋ ವಸ್ತು ಅಂತ ಹೇಳ್ತಾ ಇದ್ದೀರಾ? ನಾನ್ ಹೇಗ್ ನಂಬೋದಿದನ? ನಂಬ್ಲಿಲ್ಲ ಅಂದ್ರೆ ಇದನ್ನ ಒಂದ್ಸಲ ನೋಡ್ಕೋಬಿಡಿ. ಹಣನು ತಗೊಂಡಾಯ್ತು, ನನ್ಗೊಂದು ಉತ್ತರ ಸಿಗ್ಬೋದಾ? ನಮಗೂ ಮುಂಚೆ ಇದನ್ ಯಾರು ತಗೊಂಡಿದ್ದು? ನೀನ್ ಇವಾಗ ಹೊರಡಬಹುದು. ನಿನಗೇನ್ ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ನಿಯಮಗಳು ಗೊತ್ತಿಲ್ಲ ಅಂದ್ರೆ ಈ ಒಂದು ಅಂಗಡಿಗೆ ನೀವ್ ಯಾಕೆ ಬಂದಿದ್ದು? ನನಗೆ ಕೋಪ ಬರೋಕ್ಕಿಂತ ಮುಂಚೆ ನೀವು ದಯವಿಟ್ಟು ಹೊರಗಡೆ ಹೋಗ್ಬಿಡಿ. ನೀವ್ ಕೇಳೋ ಅಂತ ವರದಿಗಳು ಇಲ್ಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ನಾನೇನು ಹೇಳಕ್ ಹೋಗಲ್ಲ. ನಾನು ಗ್ರಾಹಕ, ನೀನು ವ್ಯಾಪಾರಿ. ನಾನು ಕೇಳ್ತಿರೋದ್ರಲ್ಲಿ ತಪ್ಪಿಲ್ವಲ್ಲ? ಇಷ್ಟ ಇದ್ರೆ ಹೇಳಿ. ಹೇ ಬಾಯ್ಲಿ. ಏನು? ಕೋಚಿ ಬೋಶಿ. ಹಾ, ಅರ್ಥ ಆಯ್ತು, ಅರ್ಥ ಆಯ್ತು. ಏನು ಸಮಸ್ಯೆ ಇಲ್ಲ. ನಿಲ್ಲು. ಇದ್ರಿಂದ ಅಪರಾಧಿನ ಕಂಡಿಡಿಬಹುದು.
ಹೊರಗಡೆ ಏನದು ಗಲಾಟೆ? ಅಧ್ಯಕ್ಷರನ್ನ ಕಾಪಾಡಿ. ರಾಜ್ಯದಲ್ಲಿ ಇಬ್ರು ಅಧಿಕಾರಿಗಳು ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಜನಗಳನ್ನ ಕೊಲೆ ಮಾಡಲಾಗಿದೆ. ಡೆಂಗ್ಚೆ ಜೊತೆ ಸಮಾವೇಶಕ್ಕೆ ಬಂದ ಅಧಿಕಾರಿಗಳು ರಾಕ್ಷಸರಿಂದ ಗಾಯಗೊಂಡಿದ್ದಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾನೇ ಭಯ ಆಗ್ತಾ ಇದೆ. ಡೂಡಂಗ್ ಚೂಂಚಿಂಗ್, ನಮ್ಮ ರಾಜ್ಯದಲ್ಲಿ ಈ ತರ ನಡೆದಿದ್ದೇ ಇಲ್ಲ. ಖಂಡಿತ ಇದಕ್ಕೆಲ್ಲ ಒಂದು ಅಂತ್ಯ ಕಾಣಿಸ್ತೀವಿ. ಜನಗಳೆಲ್ಲ ಏನ್ ಮಾಡ್ಬೇಕಂತ ಗೊತ್ತಿಲ್ದಲೆ ಬೆದ್ರೋಗ್ಬಿಟ್ಟಿದ್ದಾರೆ. ಸ್ವರ್ಗದಿಂದ ಕ್ರೂರ ರಾಕ್ಷಸರು ಬಂದು ನಮ್ಮೇಲೆ ದಾಳಿ ಮಾಡ್ತಾರೆ ಅಂತ ಸಿಟಿ ಎಂಜಿನ್ ಹೇಳಿದ್ದಾರೆ. ನಮ್ಮ ಹಿರಿಯ ಮಂತ್ರಿಗಳು ಎಲ್ಲಾರು ದುಶ್ಚಟಕ್ಕೆ ಬಲಿಯಾಗಿ ಇದ್ರ ಬಗ್ಗೆ ಯೋಚನೆ ಕೂಡ ಮಾಡ್ದಲೆ ಮತ್ತಲೇ ತೇಲ್ತಾ ಇದ್ದಾರೆ. ನೆನ್ಸ್ಕೊಂಡ್ರೆ ಕಷ್ಟ ಆಗ್ತಾ ಇದೆ. ಇಂಥ ಪರಿಸ್ಥಿತಿ ಬಂದಿದ್ದಕ್ಕೆ ಕ್ಷಮಿಸಿ. ಇನ್ನು ನಿಮ್ಗೆ 10 ದಿನ ಕಾಲಾವಕಾಶ ಕೊಡ್ತೀನಿ. ಜಾತ್ರೆ ನಡೆಯೋಕ್ಕೂ ಮುಂಚೆ ಇದಕ್ಕೆಲ್ಲ ಒಂದು ಪರಿಹಾರ ಸಿಗ್ಲೇಬೇಕು. ಖಂಡಿತ ಪಾಲಿಸ್ತೀವಿ. ನನಗೊತ್ತು. ಹೇಗೆ? ಇದು ನಾಡಿನ ಮೊದಲನೇ ಮಂತ್ರಿ. ಇದು ಬಿಯಾಜಿಂಗ್ ಡುಕಾನ್ ರಾಜ ಝುಆಪಂಗೆ ಬರ್ದಿದ್ದು. ಇದರಿಂದ ಏನು ಉಪಯೋಗ? ನಿಜ ಹೇಳ್ಬೇಕು ಅಂದ್ರೆ ಈಗ ಅದನ್ನ ಸರಿಯಾಗಿ ಹೇಳೋಕ್ಕಾಗಲ್ಲ. ಈ ಗುರುತಿನ ಫಲಕ ಇಟ್ಕೊಂಡು ಅವನ್ ದೌರ್ಬಲ್ಯ ಏನು ಅಂತ ಕಂಡುಹಿಡಿಬಹುದು. ಇದನ್ನ ಇಟ್ಕೊಂಡು ನೋಡೋದಾದ್ರೆ ಅವನು ಐಚಿಂಗ್ ಮಾತುಗಳನ್ನ ಪಾಲಿಸ್ತಿದ್ದಾನೆ ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಅವನು ಬಿಯಾಚಿಂಗಲ್ಲಿಲ್ಲ ಅಂತ ಅನ್ಸತ್ತೆ. ನೀನ್ ಏನ್ ಹೇಳಕ್ ಹೋಗ್ತಿದೀಯಾ? ಅವನು ಚಿಂಗ್ ಮಾತನ್ನೆಲ್ಲ ಹಿಂಬಾಲಿಸ್ತಾನ. ನಿನ್ ಜಾಗನ ನೀನೇ ಹುಡ್ಕೋ. ಅದು ಸರಿ. ಈ ಚಿತ್ರ ಒಂದನ್ನ ಇಟ್ಕೊಂಡು ನಾವು ಎಲ್ಲದನ್ನೂ ಕಂಡುಹಿಡಿಯೋದಕ್ಕಾಗಲ್ಲ. ನೀನ್ ಹೇಳೋದನ್ನ ನೋಡ್ತಿದ್ರೆ ಅವನು ಟಿಎನ್ಯುನಲ್ಲೇ ಇರಬೇಕು. ಅದೊಂದು ಅದ್ಭುತವಾದಂತಹ ಬೆಟ್ಟ. ಅದು ಶಿನೋ ಹಿಂದೆನೇ ಇದೆ. ಅಲ್ಲೊಂದು ದೊಡ್ಡ ಸಾಮ್ರಾಜ್ಯನೇ ಇದೆ. ಹಾಗಾದ್ರೆ ನಮ್ಮನ್ನ ಕೊಲ್ಲೋಕ್ ಬಂದವನು ಅಲ್ಲೇ ಇರಬೇಕು. ಹೌದು. ಆ ಸಂತೆ ಬಗ್ಗೆ ಮರಿಬೇಡ. ಆಕಾಶ ಇಲ್ಲಿ 8 ಭಾಗ ಆಗಿದೆ. ಭೂಮಿ 5 ಬಗೆಯಾಗಿ ವಿಂಗಡಣೆ ಆಗಿದೆ. ನಕ್ಷತ್ರಗಳು 4 ಮೂಲೆಗೆ ಸೇರ್ಕೊಂಡಿದೆ. 4 ಅವಕಾಶಗಳಿದೆ. ಬ್ರಹ್ಮಗೋಪುರ ನಕ್ಷತ್ರದ ಹತ್ರ ಹೋದ್ರೆ ಆ ಕೊಲೆಗಾರನ್ನ ಕಂಡಿಡಿಬೋದು. ನನ್ನ ಊಹೆ ಪ್ರಕಾರ ಆ ವಸ್ತುನ ಖರೀದಿಸಿದವನು ಟಿಯೋನ್ಯೂನ್ ನಗರದ ಮಧ್ಯದಲ್ಲೇ ಇದ್ದಾನೆ. ನಾವು ಸರಿಯಾದ ಜಾಗಕ್ಕೆ ಬಂದಿದೀವ. ಇಲ್ಲಿ ಯಾರು ಇರೋ ಹಾಗೆ ಕಾಣ್ತಾನೆ ಇಲ್ಲ. ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಜನಗಳು ಬಂದು ಹೋಗೋಕ್ ಸಾಧ್ಯನೇ ಇಲ್ಲ. ಖಂಡಿತ ಈ ಜಾಗನೇ ಇರುತ್ತೆ. 1 ನಿಮಿಷ. ಹುಷಾರು. ನೀನ್ ಈ ತರ ಗೋಡೆಗಳನ್ನ ದಾಟೋಕೆ ತುಂಬಾ ಚೆನ್ನಾಗಿ ಕಲ್ತ್ಕೋಬೇಕು. ನನ್ನ ಕೇಳ್ದೆ ಗೋಡೆ ಯಾಕೆ ದಾಟ್ತೆ ನೀನು? ನನ್ನ ನಿಯಮಗಳ ಪ್ರಕಾರನೇ ಮುಂದುವರಿಯೋದು. ವೈರಿಗಳು ಖಂಡಿತ ನಮ್ಮನ್ನ ನೋಡಿರ್ತಾರೆ. ಅವರು ನಮ್ಮನ್ನ ಖಂಡಿತ ಕೊಲ್ಲೋಕ್ ಬರ್ತಾರೆ. ಇದಕ್ಕೆ ಬಾಗ್ಲಿಂದಾನೇ ಬರ್ಬೋದಿತ್ತು. ಯಾಕೆ ನೀನು ಅವಸರ ಪಡ್ತಾ ಇದೀಯಾ? ಇದೀರಾ? ಯಾರಾದ್ರೂ ಇದೀರಾ? ನೀವಿಬ್ರು ಹೆಂಗ್ ಒಳಗಡೆ ಬಂದ್ರಿ?
ಹುಷಾರು. ಇದು ತುಂಬಾ ಶಕ್ತಿಯುತ ಅಪಾಯ ಮಾಡೋ ಆಯುಧ. ಇದನ್ನ ಸಾಮಾನ್ಯವಾದ ವ್ಯಕ್ತಿ ಪಾರು ಮಾಡೋಕ್ಕಾಗಲ್ಲ. ಎಲ್ಲರೂ ತುಂಬಾ ಹುಷಾರಾಗಿರ್ಬೇಕು. ನನ್ನನ್ನು ಹೊರತುಪಡಿಸಿ ಈ ಜಾಗಕ್ಕೆ ಬಂದ್ರೆ ಯಾರು ಜೀವಂತವಾಗಿ ಹೋಗಕ್ ಸಾಧ್ಯನೇ ಇಲ್ಲ. ನಿನ್ನ ವಿಚಾರಣೆ ಮಾಡ್ಬೇಕು. ಸುಮ್ನೆ ನನ್ ಜೊತೆ ಬಾ. ಅದು ಸಾಮ್ರಾಜ್ಯಶಾಹಿ ನ್ಯಾಯಾಲಯದ ಹದ್ದು ನಾಯಿಯಾಗಿ ಹೊರಹೊಮ್ಮಿತು. ಆಗಂತ್ಯ ನನ್ನನ್ನು ಜಯಿಸಿ ನನ್ನನ್ನು ಕರ್ಕೊಂಡು ಹೋಗು. ಹುಷಾರು, ನಿನ್ನೆ ಚುಚ್ಚುತ್ತೆ. ಎಲ್ಲಿಗೆ ಹೋಗ್ತಿದ್ಯಾ? ವೈದ್ಯರೇ, ವೈದ್ಯರೇ, ಇವಳನ್ನು ಕಾಪಾಡಿ ಬೇಗ. ಪ್ರಣಾಮಗಳು ಗುರುಗಳೇ.
ನಾವು ಸೃಷ್ಟಿ ಮಾಡಿದ ರಾಕ್ಷಸ ಬಿಯಾಂಗ್ಜಿಂಗ್ ನಗರಕ್ಕೆ ಒಂದು ಗತಿ ಕಾಣಿಸಿದ. ಕೈಫಿಂಗ್ ರಾಜ್ಯದ ಜನಗಳು ಏನು ಮಾಡಬೇಕು ಅಂತ ಗೊತ್ತಾಗದೆ ತಲೆ ಕೆಡಿಸ್ಕೊಂಡಿದ್ದಾರೆ. ಆ ರಾಕ್ಷಸ ತನ್ನ ಹೆಸರಿಗೆ ತಕ್ಕ ಹಾಗೆ ನಡ್ಕೊಂಡ. ತುಂಬಾ ಧನ್ಯವಾದಗಳು ಗುರುಗಳೇ. ಇನ್ನ ಸ್ವಲ್ಪ ದಿನಗಳಲ್ಲಿ ಊರ ಜಾತ್ರೆ ನಡೆಯೋದಿದೆ. ಆ ಜಾತ್ರೆಯ ನಂತರ ಜಾವೋಜನ್ ಕಿಂಗ್ಯುನ್ ನಲ್ಲಿ ರಾತ್ರಿ ಕಳಿತಾನೆ. ಅಲ್ಲಿ ಅವನ ಜೊತೆ ಕೆಲವು ಅಂಗರಕ್ಷಕರು ಬಿಟ್ರೆ ಬೇರೆ ಯಾರೂ ಇರೋದಿಲ್ಲ. ಹೇಗ್ ಕೆಲಸ ಮುಗಿಸ್ಬೇಕು ಅಂತ ನಿನಗೆ ಗೊತ್ತಿದೆ ಅನ್ಕೋತೀನಿ. ಖಂಡಿತವಾಗ್ಲೂ ಗುರುಗಳೇ, ನಿಮ್ಮ ಆಸೆಗಳೆಲ್ಲ ನೆರವೇರಿಸುತ್ತೇನೆ. ಒಳ್ಳೇದಾಗ್ಲಿ. ನಾಳೆ ನಾನು ನಿನಗೆ ಗೌಪ್ಯವಾಗಿ ಸಹಾಯ ಮಾಡ್ತೇನೆ. ಅದರ ನಂತರ ಹೊಸ ಸಾಮ್ರಾಜ್ಯಕ್ಕೆ ನೀನೇ ಮೊದಲ ಜ್ಞಾನಿ. ಅದರ ನಂತರ ನಿನ್ನಿಷ್ಟದ ಪ್ರಕಾರ ನಿನಗೆ ಯಾರೆಲ್ಲ ಇಷ್ಟ ಆಗೋದಿಲ್ವೋ ಅವ್ರ ಮೇಲೆ ಸೇಡ್ ತೀರಿಸ್ಕೋ. ನಿಮ್ಮ ಸಹಾಯಕ್ಕೆ ತುಂಬಾ ಧನ್ಯವಾದಗಳು. ಹೊರಡು. ಮಾವ, ನಿನಗೇನನ್ನಿಸ್ತಿದೆ? ಕೆಲಸ ಎಲ್ಲ ಹೇಗ್ ನಡೀತಿದೆ? ಸರಿಯಾಗಿ ನಡೀತಾ ಇದೆ. ನಾವು ಅನ್ಕೊಂಡಿದ್ದ ರೀತಿನೇ ನಡೀತಾ ಇದೆ. ಕೈಫಿಂಗ್ ಮ್ಯಾನ್ಷನ್ ಅಲ್ಲಿ ಸಿಕ್ಕೋನ್ ಕತೆ ಏನಾಯ್ತು? ಆ ಹುಡುಗಿನ ನೀನು ಸಾಯಿಸ್ದ್ಯಾ? ನಾನು ಅವಳನ್ನ ಚುಚ್ಚಿದ್ದೆ. ಇನ್ ಮುಂದೆ ಅವಳನ್ನ ಯಾರು ಸಹ ಕಾಪಾಡಕ್ಕಾಗೋದಿಲ್ಲ. ಅದ್ರ ಬಗ್ಗೆ ನೀವು ಯೋಚನೆ ಕೂಡ ಮಾಡಬೇಡಿ. ಆಗಲಿ. ಅವಳು ಹೇಗಿದ್ದಾಳೀಗ? ವಿಷ ಸ್ಪರ್ಶಿಸಿದ ಆಯುಧದಿಂದ ಅವಳಿಗೆ ಹೊಡೆದಿದ್ದಾರೆ. ನನ್ನ ಔಷಧಿ ಅವಳನ್ನ ಕಾಪಾಡ್ತು. ಆದರೆ ವೈರಿಗಳ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ ಭಯ ಆಗ್ತಿದೆ. ನಿಮಗೇನಕ್ಕೆ ಭಯ? ನನ್ನ ಒಂದು ಜೀವಕ್ಕೋಸ್ಕರ ಭಯ ಆಗ್ತಿದೆ. ಅಪ್ಪ, ಹೊಡಿಬೇಡಿ. ಅವನಿಗೆ ತಪ್ಪಿನ ಅರಿವು ಆಗಿದೆ. ಹೊಡಿಬೇಡಿ, ಇಲ್ಲಾಂದ್ರೆ ಸತ್ತೋಗ್ತಾರೆ. ನಾನು ಹೇಳೋದ್ನ ಸರಿಯಾಗಿ ಕೇಳಿಸ್ಕೊ. ನೀನ್ ಮಾಡಿದ್ದು ತಪ್ಪು. ನಾನ್ ಮಾಡಿ ತಪ್ಪಿಲ್ಲ. ವಿದ್ಯೆಗಳನ್ನ ಕಳ್ಸ್ಕೊಡಿ ಅಂದ್ರು ನಾನು ಕಳ್ಸ್ಕೊಟ್ಟೆ. ನಾನು ಒಳ್ಳೇದನ್ನ ಮಾಡಿದ್ದೀನಿ. ನನ್ನ ಜೀವನದ ನಿರ್ಧಾರಗಳನ್ನ ನಾನು ತಗೊಳ್ಳೇಬಾರ್ದಾ? ನೀವಿನ್ನು ನೀತಿ ನ್ಯಾಯ ಅಂತಾನೆ ಇದ್ರೆ ಅದು ನಿಮ್ಗೆ ಬರೀ ಹೆಸರು ಮಾತ್ರ ತಂದ್ಕೊಡುತ್ತೆ. ನಿಮ್ಗಳ ತರ ಸತ್ತು ಬದುಕೋಕ್ ನನಗಿಷ್ಟ ಇಲ್ಲ. ನಿನ್ ತಪ್ಪನ್ನ ಮುಚ್ಚಿಡಕ್ಕೆ ನನ್ನ ಮೇಲೆ ಅಪರಾಧ ಹೊರಿಸ್ತಾ ಇದೀಯಾ? ನಮ್ಮ ಗುಪ್ತ ಮಾಹಿತಿಗಳನ್ನ ಅವ್ರ ಜೊತೆ ಹಂಚ್ಕೊಂಡಿದ್ದ ತಪ್ಪು. ನೀನ್ ಮಾಡಿದ್ದು ದೊಡ್ಡ ದ್ರೋಹ. ನೀವೊಬ್ರು ಹೇಳಿ, ನಿಮ್ಗೆ ಧೈರ್ಯ ಅನ್ನೋದೇ ಇಲ್ಲ. ಈ ವಿದ್ಯಾಪೀಠ ನನ್ನ ಕೈ ಕೊಡಿ, ನಾನೇ ನಡೆಸ್ತೇನೆ. ನೀನು ಮೊದಲು ಇಲ್ಲಿಂದ ಹೊರಟೋಗೋ. ಅಪ್ಪ, ಅಣ್ಣನ್ಗೆ ಇನ್ನೊಂದು ಅವಕಾಶ ಕೊಡು. ಅಣ್ಣ ಹೋಗ್ತಿದ್ದಾರೆ. ಅಪ್ಪ, ಒಂದು ಅವಕಾಶ ಕೊಡು. ಅಣ್ಣ ಹೋಗೋದು ನಂಗೆ ಇಷ್ಟ ಇಲ್ಲ. ಬಾ ಅಣ್ಣ, ಬಾ ಹೋಗ್ಬೇಡಣ್ಣ, ಬಿಡು ಬಾ. ನನ್ನ. ನನ್ನ ಯೋಗ್ಯತೆ ಏನಂತ ಈ ಜಾಗಕ್ಕೂ ನಿಮ್ಗೆಲ್ರಿಗೂ ಖಂಡಿತವಾಗ್ಲೂ ನಾನು ಏನಂತ ತೋರಿಸ್ತೀನಿ. ಹಂಗೆಲ್ಲ ಹೋಗ್ಬಾರ್ದು. ಬಾಪಾ ಬಾ.
ಮಧ್ಯರಾತ್ರಿಲಿ ಮೌಂಟ್ ಗ್ಯಾಂಗ್ಸು ಮೋಚ್ ಕೆಟಿ ಇಲ್ಲಿಗೆ ಬಂದಿದ್ದಾರೆ. ಅಣ್ಣ, ನನ್ನ ತಂಗಿ, ಅಣ್ಣ, ನಂಬಕ್ಕೆ ಆಗ್ತಾ ಇಲ್ಲ. ತುಂಬಾ ಬೆಳೆದಿದ್ದೀಯ. ಹೇಗಿದ್ಯಮ್ಮ ನೀನು? ಎಷ್ಟೋ ವರ್ಷ ಕಳೆದೋಯ್ತು. ನೀನ್ ಹೇಗಿದ್ಯಾ? ನೀವ್ಯಾರೂ ಇಲ್ದಲೆ ಹೇಗೋ ಇದ್ದೀನಿ. ಆದ್ರೆ ಇವತ್ತು ನೀನು ನೋಡಿದ್ಮೇಲೆ ತುಂಬಾ ಸಂತೋಷವಾಗಿದ್ದೀನಿ. ಹಾಗಾದ್ರೆ ನನ್ನ ಜೊತೆನೆ ಬಾ. ಸಾಧ್ಯ ಇಲ್ಲ, ನನ್ನಿಂದ ಮರಳಿ ಬರೋಕ್ಕಾಗೋದಿಲ್ಲ. ನಿನ್ನ ನೆನೆಸ್ಕೊಂಡು ಅಪ್ಪ ಬೇಜಾರಾಗಿರ್ತಾರೆ. ಅವನ ನಮ್ಮಪ್ಪ ಅಂತ ಹೇಳ್ಬೇಡ. ನಮ್ಮ ಶಾಲೆಗಾಗಿ ಎಷ್ಟೆಲ್ಲ ಮಾಡಿದೆ. ಸಾಕಷ್ಟು ವಿದ್ಯೆಗಳನ್ನ ಕಲ್ತ್ಕೊಂಡೆ. ನನಗಾಗಿ ಶಾಲೆನ ಬಿಟ್ಕೊಡಿ ಅಂತ ಕೇಳಿದೆ. ಏನ್ ಹೇಳ್ತಾ ಇದ್ಯಾ? ಒಂಟಿಯಾಗಿ ಶಾಲೆ ಹೇಗ್ ನಡೆಸೋದು? ನನಗೆ ಗೊತ್ತಿರೋ ವಿದ್ಯೆನ ಇಡೀ ಜಗತ್ಗೆ ಕಲ್ಸ್ಕೊಡ್ಬೇಕು. ಅದ್ರಲ್ಲಿ ಮಾಡೋ ತಪ್ಪೇನಿದೆ? ಆದ್ರೆ ನಿನ್ನ ಕಲೆ ಕೆಟ್ಟ ವ್ಯಕ್ತಿಗಳ ಹತ್ರ ಹೋದ್ರೆ ಖಂಡಿತ ಅದು ಅಪಾಯಕಾರಿ ಆಗತ್ತೆ. ಹಾಗೆಲ್ಲ ಯೋಚನೆ ಮಾಡಿದ್ರೆ ಕೊನೆವರೆಗೂ ಇಲ್ಲೇ ಬಿದ್ದು ಸಾಯ್ಲೇಬೇಕು ನಾವು. ಹಾಗಾದ್ರೆ ಯಂತ್ರ ರಾಕ್ಷಸನ್ನ ನೀನಾ ಮಾಡಿದ್ದು? ಹೌದು, ನಾನೇ ಮಾಡಿದ್ದು. ಯಾಕೆ ಈ ತರ ಮಾಡ್ತಾ ಇದ್ಯಾ? ಯಾಕಂದ್ರೆ ಎಲ್ಲ ವಿದ್ಯೆಗಳನ್ನ ಜಗತ್ತಿಗೆ ಕಲಿಸಿ ನಾನು ಪ್ರಚಲಿತವಾಗಬೇಕು. ನನ್ನ ಪ್ರೀತಿಯ ತಂಗಿ, ನೀ ನನ್ನ ಜೊತೆ ಬರ್ತೀಯೇನು? ಈ ರಾತ್ರಿ ಕಳೆದ್ರೆ ಜಾತ್ರೆ ಶುರುವಾಗುತ್ತೆ. ನಾನು ಎಲ್ಲ ಏರ್ಪಾಟು ಮಾಡಿದ್ದೀನಿ. ಯಂತ್ರದ ರಾಕ್ಷಸ ಹೊರ ಬರ್ತಾನೆ. ಎಲ್ಲರಿಗೂ ತಿಳಿಯಲಿದೆ. ನನ್ನ ಅದ್ಭುತ ಶಕ್ತಿ ಎಲ್ಲರಿಗೂ ತಿಳಿಯಲಿದೆ. ನನ್ನ ಖಡ್ಗ ಕುತ್ರ ಕೊಡು. ನನಗೆ ಮೋಸ ಮಾಡಿದೆ. ಏ ಬಾಲಕಿ, ಹೇಳು, ನೀನು ಬಚ್ಚಿಟ್ಕೊಳ್ಳೋದಕ್ಕೆ ಕಾರಣ ಏನು? ಆ ಒಂದು ವಿಷಯನ ಲಾರ್ಡ್ ಬೋ ಹತ್ರ ಹೇಳು. ಅವ್ರು ಖಂಡಿತವಾಗಿ ತೀರ್ಮಾನ ಕೊಡ್ತಾರೆ. ಯಂತ್ರ ರಾಕ್ಷಸನ ಸೃಷ್ಟಿ ಮಾಡಿದ್ದು ಯಾರು ಅಂತ ಗೊತ್ತಾಯ್ತು. ಅದು ಹಾಗಾದ್ರೆ ಇದನ್ನೆಲ್ಲ ಮಾಡಿದ್ದು ನಿಮ್ಮ ಅಣ್ಣನೇ. ನಿನಗೆ ಹೇಗೆ ಗೊತ್ತು? ನೀನು ವೈದ್ಯ ಶಾಲೆಯಲ್ಲಿ ಇರಬೇಕಾದ್ರೆ ಯಾರೋ ಒಳಗಡೆ ಹೋಗಿ ಶಬ್ದ ಕೇಳಿಸ್ದೆ. ಅವನು ಬಂದಿದ್ದನ್ನ ನೋಡಿದ್ರು ಕೂಡ ನೋಡದೆ ಇರೋ ಥರ ಮಲ್ಕೊಂಡಿದ್ದೆ. ಅವನು ನಿನಗೆ ಔಷಧಿ ಹಾಕಿ ಗುಣಪಡಿಸ್ದ. ಮತ್ತೆ ನಿನ್ನ ಕೈ ಕೆಳಗೆ ಮರದ ವಸ್ತು ಏನೋ ಇಟ್ಟೋದ. ಅದನ್ನು ನೋಡಿದ್ಮೇಲೆ ನೀವು ಭೇಟಿಯಾಗೋ ಜಾಗನ ಮತ್ತೆ ನೀವೇನು ಮಾತಾಡ್ತೀರಾ ಅಂತ ನಾವು ತಿಳ್ಕೊಂಡ್ವಿ. ಅವರು ನಿಮ್ಮ ಅಣ್ಣ ಅಂತ ನನಗೆ ಗೊತ್ತಾಯ್ತು. ಅವ್ರ ಮನೆ ಬಿಟ್ಟು ಹೋಗಿ ತುಂಬ ಸಮಯ ಆಯಿತು. ಅವ್ರ ಮನಸ್ಸಲ್ಲಿರೋ ಕೆಟ್ಟತನನ ತೆಗೆದು ಹಾಕಬೇಕು. ಆ ರಾಕ್ಷಸನ್ನ ಸಾಯಿಸ್ಬೇಕು. ಗುರುಗಳೇ,
ನಮ್ಮ ಅಣ್ಣನ ಕಾಪಾಡಿ ಅವನ ಜೀವನ ಚೆನ್ನಾಗಿರ್ಬೇಕು. ಅಮಾಯಕರನ್ನ ಕಾಪಾಡೋದಕ್ಕೆ ನಾನೇನ್ ಬೇಕಾದ್ರೂ ಮಾಡಕ್ ತಯಾರಾಗಿದ್ದೀನಿ. ಚಿಂತೆ ಮಾಡಬೇಡ, ಹೇಳು ಮಗಳೇ. ನಮ್ಮ ಯೋಚನೆ ಸರಿಯಾಗಿದ್ರೆ ಮಾಡೋ ಕೆಲಸನೂ ಸರಿಯಾಗೇ ಇರುತ್ತೆ. ಆದರೆ ಇದಕ್ಕೆ ಒಂದು ಅಂತ್ಯ ಕಾಣಿಸ್ಲೇಬೇಕು. ಅಧರ್ಮ ಸೋಲ್ಬೇಕು, ಧರ್ಮ ಗೆಲ್ಬೇಕು. ಯಾರೋ ಹೇಳಿದ್ರಿಂದ ನಮ್ಮಣ್ಣ ಹೀಗ್ ಮಾಡ್ತಿರೋದು. ನಿನ್ನೆ ಮಾತಾಡಿದ್ದನ್ನ ಗಮನಿಸಿದ್ರೆ ಅವನ್ ಸೃಷ್ಟಿ ಮಾಡಿರೋ ರಾಕ್ಷಸ ಈ ಸಲ ನಡೆಯೋ ಜಾತ್ರೆಯಲ್ಲಿ ಆ ರಾಕ್ಷಸ ರಾಜರನ್ನ ಸಾಯಿಸ್ತಾನೆ. ನನಗ್ ಮೊದ್ಲೇ ಅನುಮಾನ ಇತ್ತು, ಇದಕ್ಕೆಲ್ಲ ಕಾರಣ ಆ ಡೆಂಗ್ಚೆ ಅಂತ. ಆದಷ್ಟು ಬೇಗ ನಿನ್ನಣ್ಣನ ತಡಿಬೇಕು. ಯಾಕೆ ಅಂದ್ರೆ ಅವನು ತಪ್ಪುಗಳ ಮೇಲೆ ತಪ್ಪು ಮಾಡ್ತಿದ್ದಾನೆ. ಇವತ್ತು ರಾತ್ರಿ ಜಾತ್ರೆನ ಮುಂದುವರಿಸಿ ಇವತ್ತೇ ಇದಕ್ಕೊಂದು ಮುಕ್ತಾಯ ಹಾಡೋಣ. ಇವತ್ತು ರಾತ್ರಿ ಈ ಜಾತ್ರೆನ ಯಶಸ್ವಿಗೊಳಿಸೋಣ. ಎಲ್ಲರೂ ಸೇರಿ ಈ ಹಣ್ಣಿನ ರಸನ ಕುಡಿಯಲು ಪ್ರಾರಂಭಿಸಿ. ಅರಸರಿಗಾಗಿ, ನಾಡಿಗಾಗಿ, ನಾಡಿನ ಜನ ಸಮೃದ್ಧಿಗಾಗಿ ಸೇವಿಸೋಣ. ಯಾರದು? ನಾನ್ಯಾರ? ಇವತ್ತು ನಾನು ಯಾರಂತ ಇಡೀ ಜಗತ್ಗೆ ಗೊತ್ತಾಗುತ್ತೆ. ಇವಾಗ ಗೊತ್ತಾಯ್ತಾ? ಸೈನಿಕರೇ, ಓಡಿ ಓಡಿ, ಅಧ್ಯಕ್ಷರನ್ನ ರಕ್ಷಣೆ ಮಾಡಿ, ಓಡಿ ಓಡಿ ಓಡಿ. ಸೈನಿಕರೇ, ಅದನ್ನ ನಾಶ ಮಾಡಿ.
ಗುರುಗಳೇ, ಸೈನಿಕರೇ, ಇಂಧನ ಹಾಕಿ. ಇಂಧನನ? ಅಣ್ಣ, ನಿಲ್ಲಿಸ್ಬಿಡು. ನಿನ್ನ
ಮಂಡಿ ಊರ್ ಕೂತ್ಕೋ. ನಿನ್ನಿಂದಾಗಿ ಎಷ್ಟು ಜನರ ಪ್ರಾಣ ಹೋಗಿದೆ ಗೊತ್ತಾ? ಅದು ಸಾಲದು ಅಂತ ಅರಸರನ್ನೇ ಸಾಯಿಸೋದಕ್ಕೆ ಬಂದೆ. ನಿನಗೆ ಸಾಯೋವರೆಗೂ ಸೆರೆವಾಸ ಹಾಕ್ತೀನಿ. ಡೆಂಗ್ ಕೊಡ್ತಿರೋ ಶಿಕ್ಷೆ ಸರಿಯಾಗಿಯೇ ಇದೆ. ಇವನನ್ನ ಸೆರೆಮನೆಗೆ ತೆಳ್ಳಿ. ಇವನನ್ನು ಆಗಲಿ. ಅರಸರೆ, ಅರಸರೆ, ಬಾಯಿ ಮುಚ್ಚು ಡೆಂಗ್ಚಿ. ನನ್ನ ಕೊಲ್ಲೋದಕ್ಕೋಸ್ಕರ ನೀವು ಮಾಡಿರೋ ಕುತಂತ್ರಗಳು ಎಲ್ಲ ನನಗೆ ಗೊತ್ತಾಗಿದೆ. ಈ ದ್ರೋಹಿ ಜೊತೆ ಸೇರಿ ಎಷ್ಟು ಕೆಟ್ಟ ಅಪರಾಧಗಳನ್ನ ಮಾಡಿದ್ಯಾ, ಎಷ್ಟೋ ಜನಗಳನ್ನ ಸಾಯಿಸಿದ್ಯಾ. ನಿನ್ನಿಂದ ಎಷ್ಟೋ ಜನರಿಗೆ ಕಷ್ಟ. ನೀನೇ ಇದನ್ನೆಲ್ಲ ಮಾಡಿದ್ದು ಅಂತ ನನಗೆ ಸಾಕ್ಷಿ ಸಮೇತ ಗೊತ್ತಾಗಿದೆ. ಇನ್ನೇನು ಮಾತಾಡಬೇಡ. ಅರಸರೆ, ನಿಮಗೆ ಯಾರೋ ಸುಳ್ಳು ಹೇಳಿದ್ದಾರೆ. ನಮ್ಮ ಅಣ್ಣನೇ ಆ ರಾಕ್ಷಸನ ಕೊಂದಿದ್ದಾನೆ. ನನ್ನ ಪ್ರಾಣನೂ ಅಪಾಯದಲ್ಲಿತ್ತು. ಲಿಂಗ್ಮೆ, ನೀನು ಹೊಸ ಶಾಲೆ ತೆರಿಬೇಕು ಅಂತ ಸರ್ಕಾರದ ಹತ್ರ ಕೇಳಿದ್ದೆ. ಆದ್ರೆ ಅದಕ್ಕೆ ಅಧ್ಯಕ್ಷರು ಒಪ್ಲಿಲ್ಲ. ನೀನು ನಿನ್ನ ಆಸೆಗೋಸ್ಕರ ನಿನ್ನ ತಂಗಿನೇ ಬಲಿ ಕೊಟ್ಟೆ, ಜೊತೆಗೆ ನಿನ್ ಜೀವನನೂ ಹಾಳು ಮಾಡ್ಕೊಂಡೆ. ನನ್ನ ಮಾತನ್ನ ಚೆನ್ನಾಗಿ ಕೇಳು. ನಿನ್ನ ತಂಗಿ ನಿನ್ನನ್ನ ಕಾಪಾಡಬೇಕು ಅಂತ ನೋಡಿದ್ಲು. ಅವಳು ಆಸೆ ಪಟ್ಟಿದ್ದು ನೀನು ಒಳ್ಳೆಯವನಾಗ್ಲಿ ಅಂತ. ಅದನ್ನಾದ್ರೂ ನೀನು ನೆರವೇರಿಸು. ಇವನೇ ಎಲ್ಲದಕ್ಕೂ ಕಾರಣ. ನಿನ್ನ ಇಲ್ಲಿ ನಡೆದಿರೋ ಎಲ್ಲ ಕೊಲೆಗೂ ಇವನೇ ಕಾರಣ. ನಮ್ಮಿಬ್ರು ನೀವು ಜೀವಂತವಾಗಿ ಬಿಡಕ್ಕೆ ಹೋಗ್ಬೇಡಿ. ಇವನ್ ಮಾತು ಕೇಳಿ ನಾನು ತುಂಬಾ ಜನನ ಕೊಲೆ ಮಾಡಿದ್ದೀನಿ, ತಪ್ಪು ಮಾಡಿದ್ದೀನಿ. ಬಾಯ್ ಮುಚ್ಚು. ನಾನು ಹೇಳೋದು ಎಲ್ಲಾನು ನಿಜ. ಇವತ್ತು ರಾಜನ ಸಾಯಿಸ್ಬೇಕಂತ ಕುತಂತ್ರ ಮಾಡಿದ್ವಿ. ಈ ಕುತಂತ್ರನೇ ಹೇಳಿದ್ದು ಇವನೇನೆ. ಬಾಯ್ ಮುಚ್ಚು ಅಂತ ಹೇಳ್ದೆ. ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಯಾಕೆ ಇಷ್ಟೊಂದು ಆರೋಪ ಆಗ್ತಾ ಇದೀಯಾ? ತಮಾಷೆ ಅನಿಸ್ತಾ ಇದೆ. ಸೈನಿಕರೇ, ಇವರಿಬ್ರನ್ನ ಸೆರೆ ಹಿಡಿರಿ, ಎಳ್ಕೊಂಡು ಹೋಗಿ. ಅರಸ್ರೆ, 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 ನನ್ನ ಬಿಟ್ಬಿಡಿ. ಅರಸ್ರೆ, ನನ್ನ ಬಿಟ್ಬಿಡಿ. ನಾನೇನು ತಪ್ಪು ಮಾಡಿಲ್ಲ. ಅರಸ್ರೆ, 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 ನನ್ನ ಬಿಟ್ಬಿಡಿ. ನಾನು ಯಾವ ತಪ್ಪು ಮಾಡಿಲ್ಲ. ಭಾವನ ಕಳ್ತ್ಕೊಂಡಿದ್ದೀವಿ. ಒಂದೇ ರಾತ್ರಿ ಪೂರ್ತಿಯಾಗಿ ಎಲ್ಲನೂ ಬದಲಾಗಿದೆ. ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಸಿಕ್ಕಾಯ್ತು. ಈ ಘಟನೆನ ಮರೆಯೋಕೆ ಆಗೋದಿಲ್ಲ. ನೆನೆಸ್ಕೊಂಡ್ರೆ ತುಂಬಾ ದುಃಖ ಆಗ್ತಾ ಇದೆ. ಹೌದು ಅಧ್ಯಕ್ಷರೇ, ಇನ್ಮೇಲೆ ಜನಗಳು ನೆಮ್ಮದಿಯಿಂದ ಇರ್ತಾರೆ. ನೀನು ನಿಜವಾಗ್ಲೂ ಇಲ್ಲಿಂದ ಹೋಗ್ತಿದ್ಯಾ? ಸ್ವಲ್ಪ ದಿನ ಎಲ್ಲಿಗಾದ್ರೂ ಹೋಗ್ಬೇಕು ಅನ್ಕೊಂಡಿದ್ದೀನಿ, ನೆಮ್ಮದಿನ ಹುಡ್ಕೊಂಡು. ನೀನು ಮತ್ತೆ ಯಾವಾಗ ಬರ್ತಿದ್ಯಾ? ನನಗೇನೋ ಗೊತ್ತಿಲ್ಲ. ನಾನು ಹಳೇದನ್ನೆಲ್ಲ ಮರಿಬೇಕು. ನನಗೆ ನೆಮ್ಮದಿ ಬೇಕು. ನಾನು ಮತ್ತೆ ವಾಪಸ್ ಬರ್ತೀನಿ.